ಮಹಾತ್ಮ ಗಾಂಧೀಜಿ ಹಾಗೂ ರವೀಂದ್ರನಾಥ್ ಟಾಗೋರ್ ಅವರು ಕಾರವಾರಕ್ಕೆ ಭೇಟಿ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಕಾರವಾರ ನಗರಸಭೆ ವತಿಯಿಂದ ಗಾಂಧೀಜಿ ಹಾಗೂ ಟಾಗೋರ್ ಸ್ಮಾರಕವನ್ನು ಗಾಂಧಿ ಉದ್ಯಾನವನದಲ್ಲಿ ನಿರ್ಮಿಸಬೇಕೆಂದು ನ್ಯಾಯವಾದಿ ಅನಿರುದ್ಧ್ ಹಳದಿಪುರ್ಕರ್ ಅಭಿಪ್ರಾಯಪಟ್ಟರು. ಕಾರವಾರ ನಗರಸಭೆ ಸಭಾಭವನದಲ್ಲಿ ನಡೆದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಾರವಾರದಲ್ಲಿ ಗಾಂಧೀಜಿ ಹಾಗೂ ಟಾಗೋರ್ ಅವರ ಹಾಗೂ ಅವರ ಬಗೆಗಿನ ಪುಸ್ತಕಗಳ ಚಿತ್ರಗಳ ಸಂಗ್ರಹಾಲಯ ನಿರ್ಮಿಸಬೇಕು. ಗಾಂಧೀಜಿಗೆ ಪ್ರಿಯವಾದ ಗೀತೆಗಳು ಹಾಗೂ ಟಾಗೋರ್ ಅವರ ಕವನಗಳನ್ನ ಮೇಲುಧ್ವನಿಯಲ್ಲಿ ನುಡಿಸಬೇಕು. ಬಂದವರು ಕೆಲ ಸಮಯ ಶಾಂತವಾಗಿ ಕುಳಿತು ಆನಂದಿಸುವ ವಾತಾವರಣ ಇಲ್ಲಿ ನಿರ್ಮಿಸಬೇಕೆಂದು ಅನಿರುದ್ಧ್ ಹಳದಿಪುರ್ಕರ್ ಹೇಳಿದ್ರು. ಇನ್ನು ಕೋಣೆನಾಲ ಬಗ್ಗೆ, ಸೊಳ್ಳೆ ಕಾಟದ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯಬೇಕು. ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ನಗರಸಭೆಯಿಂದ ಪ್ರತ್ಯೇಕ ಗ್ರಂಥಾಲಯ ಸ್ಥಾಪನೆ ಮಾಡಬೇಕು. ಮಹಾತ್ಮ ಗಾಂಧಿ ಉದ್ಯಾನವನ್ನು ಆಧುನೀಕರಣಗೊಳಿಸಬೇಕೆಂದು ಸಲಹೆ ನೀಡಿದ್ರು. ನಮಗೆ ಕಾರವಾರಕ್ಕೆ ಮತ್ತು ಟಾಗೋರ್ ಮತ್ತು ಗಾಂಧೀಜಿಯವರಿಗೆ ಒಂದು ಸಂಬಂಧ ಉಂಟು. ಗಾಂಧೀಜಿಯವರು ಇಲ್ಲಿ ಬಂದಿದ್ರು 1934ರಲ್ಲಿ, ಟಾಗೋರ್ ಅವರು ಇಲ್ಲಿದ್ದರು 1882ರಲ್ಲಿ. ಹೀಗಿರುವಾಗ ಅವರ ಹೆಸರಿನಲ್ಲಿ ಯಾಕೆ ಸ್ಮಾರಕ ಆಗಬಾರದು, ಯಾಕೆ ನಗರಸಭೆಯು ಅದ್ರ ಕುರಿತು ಒಂದು ಗಂಭೀರವಾಗಿ ಒಂದು ಪರಿಗಣನೆಗೆ ತಗೊಳ್ಬಾರ್ದು. ಮತ್ತು ಅದನ್ನು ನಾವು ನಮ್ಮ ಈಗ ಕಾರವಾರದೇನು ಮಹಾತ್ಮ ಗಾಂಧಿ ಉದ್ಯಾನವನ ಉಂಟು, ಅಲ್ಲೇ ಒಂದು ಸಣ್ಣ ಸ್ಮಾರಕ ಮಾಡಿ ಅಲ್ಲಿ ಅವ್ರ ಕುರಿತು ಕೆಲವೊಂದು ಪುಸ್ತಕಗಳನ್ನು ಇಡೋದು, ಅಥವಾ ಅವ್ರ ಕುರಿತು ಒಂದು ಸಂಜೆ ಹೊತ್ತಿಗೆ ನನಗೆ ನೆನಪುಂಟು, ನಮ್ಮ ಪ್ರೆಸಿಡೆಂಟ್ ಸಾಹೇಬರು ನಮ್ಮ ಬದಿಯವರೇ, ನಮ್ಮ ನೆರೆಯವರವರೇ, ಅವ್ರಿಗೆ ಗೊತ್ತುಂಟು, ಹಿಂದಿನ ಕಾಲದಲ್ಲಿ ಟಾಗೋರ್ ಮಂದಿರದಲ್ಲಿ ಸಂಜೆ ಹೊತ್ತಿಗೆ ರೆಕಾರ್ಡ್ಸ್ ಅನ್ನು ಹಾಕಲಾಗಿದೆ. ಆವಾಗೆಲ್ಲ ಕನ್ನಡ ಸಿನಿಮಾ ಪದ್ಯಗಳು ಹಾಕ್ತಿದ್ರು, ಮುನ್ಸಿಪಾಲಿಟಿಯವರು ಮಾಡ್ತಿದ್ರು, ನಗರಸಭೆಯವರು ಮಾಡ್ತಿದ್ರು. ಅದೇ ರೀತಿ ಈ ರವೀಂದ್ರನಾಥ್ ಟಾಗೋರ್ ಅವರ ಏನು ಕವನಗಳು ಉಂಟು, ಅಥವಾ ಅವ್ರದ್ದೇನು ಪೊಯೆಟಿಕ್ ಸಾಂಗ್ಸ್ ಬಹಳಷ್ಟು ಆಗಿದೆ, ಅದನ್ನು ಯಾಕೆ ಒಂದು ಸಣ್ಣ ರೂಪದಲ್ಲಿ ಆ ಸ್ಮಾರಕದಲ್ಲಿ ನಾವು ನುಡಿಸಬಾರದು? ಯಾಕಂದ್ರೆ ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗ್ಬೋದು. ಗಾಂಧೀಜಿಯವರ ಸಂದೇಶ ಕುರಿತು ಪುಸ್ತಕಗಳನ್ನು ಇಟ್ಟು ಅದ್ರ ಕುರಿತು ಒಂದು ಸ್ಮಾರಕ ಮಾಡಬಹುದು. ಸ್ಮಾರಕಗಳಾಗಬೇಕು. ಯಾಕಂದ್ರೆ ಸ್ಮಾರಕ ಆದರೆ ಮಾತ್ರ ಅದು ಒಂದು ಆಕರ್ಷಣೆಯಾಗಿ ಒಂದು ಕೇಂದ್ರ ಆಗ್ತದೆ, ಅದ್ರ ಕುರಿತು ಜನರಿಗೆ ಒಂದು ಮಾಹಿತಿ ಸಿಗ್ತದೆ. ಸಭೆಯಲ್ಲಿ ಮಾತನಾಡಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಕಾರವಾರ ಕೋಡಿಬಾಗ ರಸ್ತೆಗೆ ವೀರಯೋಧ ಹೆಂಜಾ ನಾಯ್ಕ್ ಅವರ ಹೆಸರನ್ನ ಇರಿಸುವ ಬಗ್ಗೆ ಈ ಹಿಂದೆ ಸಾಕಷ್ಟು ಸುದ್ದಿಯಾದ್ರೂ ಮುಂದೆ ಈ ಬಗ್ಗೆ ಯಾವುದೇ ಅಧಿಕೃತ ಬೆಳವಣಿಗೆ ಆಗಿಲ್ಲ. ಈಗಲೂ ರಸ್ತೆಯನ್ನ ಕಾರವಾರ ಕೋಡಿಬಾಗ್ ರಸ್ತೆ ಎಂದೇ ಗುರುತಿಸಲಾಗ್ತಿದೆ. ಅಂಚೆ ವಿಳಾಸವೂ ಇದೇ ಇದೆ. ಇಲ್ಲಿನ ರಸ್ತೆಗೆ ವೀರಯೋಧ ಹೆಂಜಾ ನಾಯ್ಕ್ ಹೆಸರನ್ನ ಇರಿಸಿ ಅದೇ ಹೆಸರು ಬಳಕೆಯಾಗುವ ದಿಶೆಯಲ್ಲಿ ಈ ಬಜೆಟ್ನಲ್ಲಾದ್ರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾರವಾರ ನಗರದಲ್ಲಿ ಸಾರ್ವಜನಿಕರಿಗೆ ಮೂತ್ರ ಮಾಡಲು ಸೂಕ್ತ ಸ್ಥಳಗಳಲ್ಲಿ ಮೂತ್ರಾಲಯ ನಿರ್ಮಿಸಬೇಕು. ಉಚಿತ ಮೂತ್ರಾಲಯಗಳು ಎಲ್ಲೆಲ್ಲಿ ಇವೆ ಎನ್ನುವ ಬಗ್ಗೆ ಮಾಹಿತಿ ಫಲಕ ಅಳವಡಿಸಬೇಕು. ಕಾರವಾರ ನಗರದಲ್ಲಿ ಉದ್ಯೋಗಸ್ಥ ಮಹಿಳೆಯರು ಮೂತ್ರ ಮಾಡಲು ಪರದಾಡಬೇಕಾಗ್ತಿದೆ. ನೂರಾರು ಅಂಗಡಿ ಮಳಿಗೆಗಳಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಮೂತ್ರ ಮಾಡಲು ಸೌಲಭ್ಯಗಳಿಲ್ಲ. ಅಂತವರು ಏನು ಮಾಡಬೇಕೆಂದು ಪ್ರಶ್ನಿಸಿದ್ರು. ಕೋಣೆನಾಲ ಅಭಿವೃದ್ಧಿಗೆ ಸೂಕ್ತ ಯೋಜನೆ ರೂಪಿಸಿ ನಗರಸಭೆಯ ವಿವಿಧ ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರರಿಗೆ ನಗರಸಭೆಯಿಂದ ಬಾಕಿ ಹಣ ಪಾವತಿಯಾಗಿಲ್ಲ. ಮಾರ್ಚ್ ಎಂಡ್ ಸಮೀಪಿಸುತ್ತಿದೆ. ಸಾಲ ನೀಡಿದವರು ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಶ್ರಮಪಟ್ಟು ಕಾಮಗಾರಿ ಮಾಡಿದ ಗುತ್ತಿಗೆದಾರರು ಇಂದು ಬಹಳ ಕಷ್ಟದಲ್ಲಿದ್ದಾರೆ. ಈ ಬಗ್ಗೆಯೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿದ್ರು. ಹೆಸರು ಬರಬೇಕು, ಎಲ್ಲ ಗೋಡಿ ಬರಬೇಕು. ನಾವೊಂದು ಪತ್ರ ಹಾಕಿದ್ರು ಸಹಿತ ಅದು ಹೆಂಜಾ ನಾಯ್ಕ್ ರಸ್ತೆ ಅಂತ ಹೇಳಿ ಲೆಟರ್ ಮುಖಾಂತರ ಹೋಗ್ಬೇಕು. ಇವತ್ತು ಅದು ಆಗ್ತಾ ಇಲ್ಲ. ಕಾರವಾರ ಕೋಡಿಬಾಗ ರಸ್ತೆ ಅಂತ ಹೇಳಿ ಅಡ್ರೆಸ್ಸಿಗೆ ಹೋಗ್ತಾ ಇದೆ. ಅದು ನಗರಸಭೆಯಿಂದ ಅಧಿಕೃತವಾಗಿ ಆಗುವಂತ ಕೆಲಸ ಆಗಬೇಕು. ನಾನು ನೋಡ್ತೇನೆ ಪೇಪರ್ನಲ್ಲಿ ಮೂತ್ರ ಮಾಡೋರು ಫೋಟೋ ಪೇಪರ್ನಲ್ಲಿ ಬರ್ತದೆ. ನಾವು ಬೇರೆ ಊರಿಗೆ ಹೋಗ್ತೇವೆ, ಎಲ್ಲೋ ಮೂತ್ರಾಲಯ ಇಲ್ಲದೆ ಹೋದ್ರೆ ಏನ್ ಮಾಡ್ಬೇಕು? ನಮ್ಗೆ ಏನ್ ಗೊತ್ತಿರ್ತದೆ ಎಲ್ಲಿ ಶೌಚಾಲಯ ಇದೆ, ಎಲ್ಲಿದೆ, ಎಲ್ಲೂ ಕಡೆಗೆ ದಿಕ್ಸೂಚಿಗಳಿಲ್ಲ. ಎಲ್ಲಿ ಶೌಚಾಲಯ ಇದೆ, ಎಲ್ಲಿ ಉಚಿತ ಶೌಚಾಲಯ ಇದೆ ಅಂತ ಹೇಳುವಂಥದ್ದು ಎಲ್ಲೂ ಇಲ್ಲ. ಅದು ಮೂತ್ರ ಮಾಡಲಿಕ್ಕೆ ಹೇಳೋದು ಬಹಿರ್ದೇಶಕ್ಕೆ ಬೇಕಾದ್ರೆ ನೀವು ಮಾಡ್ಕೊಂಡು ಇರಲಿ. ಕಾರವಾರ ನಗರವನ್ನ ಮಹಾನಗರ ಪಾಲಿಕೆಯಾಗಿ ಅಭಿವೃದ್ಧಿಗೊಳಿಸುವ ದಿಶೆಯಲ್ಲಿ ತೆರಿಗೆ ಸಂಗ್ರಹ ಹೆಚ್ಚಿಸುವ ಉಪಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಂತೋಷ್ ಗುರುಮಠ ಸಲಹೆ ನೀಡಿದ್ರು. ಗುತ್ತಿಗೆದಾರ ದೀಪಕ್ ಕುಡಾಲ್ಕರ್ ಮಾತನಾಡಿ, ಗಾಂಧಿ ಮಾರ್ಕೆಟ್ನಲ್ಲಿ 5.5 ಕೋಟಿ ರೂಪಾಯಿನಷ್ಟು ತೆರಿಗೆ ಹಣ ಬಾಕಿ ಇರಿಸಿಕೊಂಡ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಂತವರಿಗೆ ಕಾರವಾರದಲ್ಲಿ ನೂತನ ಮಳಿಗೆ ನಿರ್ಮಾಣದ ಸಂದರ್ಭದಲ್ಲಿ ಮತ್ತೆ ಅವಕಾಶ ನೀಡಬೇಡಿ ಎಂದರು. ಎಂಆರ್ ನಾಯ್ಕ್ ಮಾತನಾಡಿ, ಕಾರವಾರ ನಗರಸಭೆ 154
ವರ್ಷ ಪೂರ್ಣಗೊಳಿಸುತ್ತಿದ್ದು, ಇದರ ಸ್ಮರಣೆಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ಸ್ಮಾರಕವಾಗಿ ಸಭಾಭವನ ಮತ್ತಿತರ ಸೌಲಭ್ಯ ನಿರ್ಮಾಣ ಮಾಡುವಂತೆ ಸಲಹೆ ನೀಡಿದ್ರು. ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಐಶ್ವರ್ಯ ಮಾಸೂರ್ಕರ್ ಮಾತನಾಡಿ, ರಾಕ್ ಗಾರ್ಡನ್ ಇನ್ನಷ್ಟು ಅಭಿವೃದ್ಧಿ ಮಾಡಿ ಪ್ರವಾಸಿಗರ ಬಳಕೆಗೆ ಲಭ್ಯಗೊಳಿಸಬೇಕೆಂದು ಸಲಹೆ ನೀಡಿದ್ರು. ನಗರಸಭೆ ಮಾಜಿ ಅಧ್ಯಕ್ಷೆ ಲೀಲಾಬಾಯಿ ಠಾಣೇಕರ್ ಕೂಡ ಸಲಹೆ ನೀಡಿದ್ರು. ಕೊನೆಯಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ, ಸಾರ್ವಜನಿಕರಿಂದ ಸಲಹೆಗಳನ್ನು ಸ್ವೀಕರಿಸಿದ್ದು ಇವುಗಳನ್ನು ಬಜೆಟ್ನಲ್ಲಿ ಅಳವಡಿಸಲು ಸಾಧ್ಯವೇ ಎನ್ನುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಹೇಳಿದ್ರು. ಪೂರ್ವಭಾವಿ ಬಜೆಟ್ನ ಸಭೆಯಲ್ಲಿ ನಾವು ಪಬ್ಲಿಕ್ ಕರೆದು ಅವರ ಒಂದು ಒಪಿನಿಯನ್ ತಗೊಂಡಿದ್ದೀವಿ. ಸ್ಕೂಲಿನ ಒಂದು ಡೆವಲಪ್ಮೆಂಟ್ಗೆ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು ಎಂಬುದನ್ನು ಅವರಿಂದ ತಗೊಂಡು ಅದೇ ಪ್ರಕಾರ ಜನರ ಒಂದು ಸಲಹೆ ಮೇರೆಗೆ ಮುಂದಿನ ಕಾರ್ಯವನ್ನು ನಾವು ಮಾಡ್ತೀವಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.